ಸರ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಆಗಿ 1944 ಅಲ್ಲೇ ನಾವು ಸ್ಟಾರ್ಟ್ ಮಾಡಿರೋದು. ಇದು ಬಂದು 4th ಜನರೇಷನ್ ನಡೆಸ್ಕೊಡ್ತಾ ಇದೀವಿ ಈ ಯೂನಿಟ್ ನ. ರಾ ಸಿಲ್ಕ್ ಬರೋದೇ ಈ ತರ. ರಾ ಸಿಲ್ಕ್ ಇದು ರಾ ಸಿಲ್ಕ್ ಇದು. ಓಕೆ ಓಕೆ ಓಕೆ. ಇದು ಟ್ವಿಸ್ಟಿಂಗ್ ಮಿಷಿನ್ ಹೋಗುತ್ತೆ ನೆಕ್ಸ್ಟ್. ನೋಡಿ 2 ಥ್ರೆಡ್ ನಾವು ಟ್ವಿಸ್ಟ್ ಮಾಡ್ತಾ ಬರ್ತೀವಿ. ಓಕೆ. ಇನ್ನೊಂದು ಈ ವಾರ್ಪ್ ಅಲ್ಲಿ ಎಷ್ಟು ಥ್ರೆಡ್ಸ್ ಬರುತ್ತೆ ಅಂದ್ರೆ 30,000 ಎಳೆ ಇರುತ್ತೆ ಇದ್ರಲ್ಲಿ. ಕಂಕೆಯಲ್ಲಿ ಹಾಕ್ತಾ ಇದಾರೆ ಆಲ್ರೆಡಿ. ಏನಂತಂದ್ರೆ ಇದು ಲೂಮ್ಗೆ ಗಾಳಿಗೆ ಹಾಕ್ಬಿಟ್ಟು ರನ್ ಮಾಡಕ್ಕೋಸ್ಕರ ಕಂಕೆ ನೋಡಿ ಇದೇ ಕಂಕೆ. ಓಪನ್ ಆಗಿ ತೋರ್ಸಕ್ ಹೋಗಲ್ಲ ಸರ್. ಹೌದು ಹೆಂಗಾಗುತ್ತೆ ವೀವಿಂಗ್ ನಾನೇನ್ ಹೇಳಿ A to Z ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಎಲ್ಲಾ ಪ್ರೋಸೆಸ್ ನಿಮ್ಗೆ ತೋರಿಸ್ಕೊಂತಾ ಬರ್ತೀನಿ ವಿಡಿಯೋ. ಚೆಕಿಂಗ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಇವಾಗ ಬ್ಲೀಚ್ ಪ್ರೋಸೆಸ್ ಕಳಿಸ್ಕೊಡ್ತೀವಿ. ಬ್ಲೀಚ್ ಇಂದ ನೆಕ್ಸ್ಟ್ ಡೈಯಿಂಗ್ ಪ್ರೋಸೆಸ್ ಹೋಗುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 5,000 ಅಂತ ಹಿಡಿದು ಸರ್ ಅಪ್ ಟು 50,000 ತನಕ ಸಿಗುತ್ತೆ ನಮ್ಮಲ್ಲಿ. ವೆಲ್ಕಮ್ ಟು ಸುಲಕ್ಷ್ಮಿ ಸಿಲ್ಕ್ಸ್. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಕಬ್ಬನ್ಪೇಟ್ 8th ಕ್ರಾಸ್ ಅಲ್ಲಿ. ಹಾಗೂ ಮತ್ತೆ ಇನ್ನೊಂದು ಔಟ್ಲೆಟ್ ಇದೆ, ಅದು ಬಂದು ಗಾಂಧಿ ಬಜಾರ್ ಅಲ್ಲಿ ಇರೋದು ನಮ್ದು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ 8th ಕ್ರಾಸ್ ಕಬ್ಬನ್ಪೇಟಲ್ಲೇ ಇದೆ. ಮೈಸೂರು ಸಿಲ್ಕ್ ಕ್ರೇಪ್ ಮಾಡ್ತೇವೆ, ಹ್ಯಾಂಡ್ಲೂಮ್ ಇದೆ ನಮ್ಮ ಹತ್ರ, ಶಿಫಾನ್, ಜಾರ್ಜೆಟ್ಸ್ ಎಲ್ಲಾ ತರ ಸಾರೀಸ್ ನಾವು ಮ್ಯಾನುಫ್ಯಾಕ್ಚರ್ ಸರ್. ಪ್ಯೂರ್ ಸಿಲ್ಕ್ ಅಲ್ಲಿ ಹೋಲ್ಸೇಲ್ ಅಂಡ್ ರಿಟೇಲ್ ಎರಡೂ ಇದೆ ನಮಗೆ. ಸರ್ ನಮಸ್ತೆ. ಹಾಯ್ ಸರ್ ನಮಸ್ತೆ. ಏನ್ ಸರ್ ಆರಾಮ? ಆರಾಮ್ ನೀವು? ಆರಾಮ್ ಸರ್. ಅದೇ ನಿಮ್ ಫ್ಯಾಕ್ಟ್ರಿ ನೋಡೋಣ ಅಂತಾನೆ ಬಂದ್ವಿ. ವೆಲ್ಕಮ್ ಸರ್, ವೆಲ್ಕಮ್. ಬನ್ನಿ ಸರ್. ಓಕೆ ಸರ್. ಇದು ಬಂದು ನಮ್ಮ ಒಂದು ವಾರ್ಪ್ ಮತ್ತೆ ವೈಂಡಿಂಗ್ ಪ್ರೋಸೆಸ್ ಆಗುವಂತ ಜಾಗ ಇದು. ಓಕೆ. ನಿಮ್ಗೆ ಬನ್ನಿ ಫಸ್ಟ್ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡ್ಬೋದು ಸರ್, ರಾ ಸಿಲ್ಕ್ ಬರೋದೇ ಈ ತರ. ರಾ ಸಿಲ್ಕ್ ಇದು ರಾ ಸಿಲ್ಕ್ ಇದು. ಓಕೆ ಓಕೆ. ಇದನ್ನೇ ನಾವೇನ್ ಮಾಡ್ತೀವಿ ಅಂದ್ರೆ ವೈಂಡಿಂಗ್ ಮಾಡ್ತೇವೆ. ವೈಂಡಿಂಗ್ ಪ್ರೋಸೆಸ್ ಅಲ್ಲಿ ಮಾಡಿ ಬಾಬಿನ್ ತರ ರೆಡಿ ಮಾಡ್ಕೊಂತೀವಿ ಇದನ್ನ. ಈ ತರ ಸಿಂಗಲ್ ಎಳೆ. ಸಿಂಗಲ್ ಥ್ರೆಡ್ ನೀವು ನೋಡ್ಬೋದು, ಕಣ್ಗೂ ಕಾಣಿಸಲ್ಲ ಅದು. ಹೌದು ಸರ್. ಈ ಸಿಂಗಲ್ ಥ್ರೆಡ್ ನ ಬಾಬಿನ್ ತರ ಮಾಡ್ಕೊಂಡು ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇವ್ರಿಗೆ ವಾರ್ಪ್ ಬೇಕಾಗುತ್ತೆ ಓಡಕ್ಕೆ. ಅದ್ ನೋಡಿ ಒಂದೊಂದ್ ಬಾಬಿನ ಈ ತರ ಕೌಂಟ್ ಮಾಡಿ ಬಾಬಿನ್ ಹಾಕಿ ಏನ್ ಒಟ್ಟಿಗೆ ಸೇರಿಸಿ ನೋಡಿ ಇಲ್ಲಿ ವಾರ್ಪ್ ರೆಡಿ ಆಗ್ತಾ ಇದೆ ಆಲ್ರೆಡಿ. ಓಕೆ ಓಕೆ. ಸರ್ ಏನ್ ಸರ್ ಇದು ಎಲ್ಲ ಡ್ರೈವ್ ಮಾಡಕ್ ಇಟ್ಟಿದ್ದೀರಾ? ಸರ್ ಇದು ಬಂದು ಇದು ವೆಫ್ಟ್ ಅಲ್ಲಿ ನೋಡಿದೆ ಸರ್. ಇವಾಗ ವಾರ್ಪ್ ನೋಡಿದ್ರಲ್ಲ, ಮತ್ತೆ ಇನ್ನೊಂದು ಇಂಟರ್ಲಾಕ್ ಆಗುವಂತ ಹೇಳಬೇಕಲ್ಲ ರೇಷ್ಮೆ, ಅದಕ್ಕೆ ನಾವು ಇದನ್ನ ಕೋಪಿಂಗ್ ಮಾಡಿ ಇಟ್ಟಿದೀವಿ. ಇದು ಟ್ವಿಸ್ಟಿಂಗ್ ಮಿಷಿನ್ ಹೋಗುತ್ತೆ ನೆಕ್ಸ್ಟ್. ಟ್ವಿಸ್ಟಿಂಗ್ ಹೋಗುತ್ತೆ, ವೈಂಡಿಂಗ್ ಆಗಿ ಅದನ್ನು ನೀವು ತೋರಿಸ್ತೀನಿ ಬನ್ನಿ ಸರ್. ಸರ್ ಇವಾಗ ಅಲ್ಲಿ ಆಚೆ ಇತ್ತಲ್ಲ ಅದೇ ಲಡಿಗಳನ್ನ ನಾವೇನ್ ಮಾಡಿರ್ತೀವಿ ಕಲರ್ ಮಾಡಿರ್ತೀವಲ್ಲ, ಅದನ್ನ ನೆಕ್ಸ್ಟ್ ಇಲ್ಲಿ ಬಾಬಿನಲ್ಲಿ ನೋಡಿ ಅವಾಗ ಅಲ್ಲಿ ಸಿಂಗಲ್ ಥ್ರೆಡ್ ಇಲ್ಲಿ ಡಬಲ್ ಥ್ರೆಡ್ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಬಾಬಿನ್ ಮಾಡ್ತೀವಿ. ಈ ಬಾಬಿನ್ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಉರಿ ಮಿಷಿನ್ ಪ್ರೋಸೆಸ್ ಹೋಗುತ್ತೆ. ಇವಾಗ ಅಲ್ಲಿ ಬಾಬಿನ್ ಅಲ್ಲಿ ನೋಡಿದ್ರೆ ಸರ್ ನೋಡಿ ಅದೇ ಬಾಬಿನ್ ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡಿ 2 ಥ್ರೆಡ್ ನಾವು ಟ್ವಿಸ್ಟ್ ಮಾಡ್ತಾ ಬರ್ತೀವಿ. ಇನ್ನೊಂದು ಈ ವಾರ್ಪ್ ಅಲ್ಲಿ ಎಷ್ಟು ಥ್ರೆಡ್ಸ್ ಬರುತ್ತೆ ಅಂದ್ರೆ 30,000 ಎಳೆ ಇರುತ್ತೆ ಇದ್ರಲ್ಲಿ. ಓವರ್ ಆಲ್ ವಾರ್ಪ್ ಅಲ್ಲಿ 30,000 ಥ್ರೆಡ್ಸ್ ಬಂದಿರುತ್ತೆ. 30,000 ಎಳೆ ಇರುತ್ತೆ. 30,000 ಎಳೆ ಬಂದಿರುತ್ತೆ. ಸರ್ ಇವಾಗ ನಾವು ಮೇಲ್ಗಡೆ ವಾರ್ಪ್ ಆಗೋದು ನೋಡೋದಲ್ಲ, ಆ ವಾರ್ಪ್ ಎಲ್ಲಿ ಫಿಕ್ಸ್ ಮಾಡ್ತೀವಿ ಅನ್ನೋದು ಬನ್ನಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಈ ವಿಡಿಯೋಲಿ. ನೋಡಿ ಸರ್, ಆ ವಾರ್ಪ್ನ ತೊಗೊಂಡ್ಬಂದು ಇಲ್ಲಿ ಫಿಕ್ಸ್ ಮಾಡಿದ್ವಿ. ಇವಾಗ ಏನು ಮಾಡ್ತೀವಿ ಅಂದರೆ ಸಿಂಗಲ್ ಥ್ರೆಡ್ನ ಇದಕ್ಕೆ ಗಂಟೆ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ ನೋಡಿ ಇಲ್ಲಿ ಎಂಡ್ ಆಗಿದೆ ಅದು ಆಲ್ರೆಡಿ ಸಾರಿ. ಇವಾಗ ಅದನ್ನ ಗಂಟೆ ಹಾಕಿ ಮತ್ತೆ ಅದನ್ನು ನಾವು ಮುಂದೆ ಹೇಳ್ಕೊಂತೀವಿ. ನೀವು ನೋಡ್ಬೋದು ಈ ಒಂದೊಂದೇ ಬೆದಾಲ್ ನೋಡಿ ಸಿಂಗಲ್ ಥ್ರೆಡ್ಡೇ ಬಂದಿದೆ. ಓಕೆ ಸರ್. ಏನು ಸರ್ ಇಷ್ಟೊಂದು ಎಳೆನ ಅಟ್ಯಾಚ್ ಮಾಡಬೇಕು ಸರ್? ಹೌದು ಸರ್, ಹೇಳಿರೋ 30,000 ಥ್ರೆಡ್ಸ್ ಬರುತ್ತೆ ಅಂತ ಒಂದೊಂದೇ ನಾಟ್ ಹಾಕಿ ಅದನ್ನ ಮುಂದೆ ಹೇಳ್ಕೊಂಡು ಮತ್ತೆ ಸಾರಿ ಸ್ಟಾರ್ಟ್ ಮಾಡ್ತೀವಿ. ಇದು ನೋಡ್ತಾ ಇದೀರಲ್ಲ, ಮೇಲ್ಗಡೆ ಟ್ವಿಸ್ಟಿಂಗ್ ಮಿಷಿನ್ ಅಲ್ಲಿ ಇವಾಗ ಏನು ನೋಡಿದ್ವಿ ರೆಡ್ ಮತ್ತೆ ಯೆಲ್ಲೋ ಕಲರ್ ಟ್ವಿಸ್ಟಿಂಗ್ ಆಗಿ ರೆಡಿ ಆಗಿ ಬಂದಿದೆ ಆಲ್ರೆಡಿ. ಇದನ್ನ ನೋಡಿ ನೀವು ನೋಡ್ಬೋದು ಕಂಕೆಯಲ್ಲಿ ಹಾಕ್ತಾ ಇದ್ದಾರೆ ಆಲ್ರೆಡಿ. ಏನಂತಂದ್ರೆ ಇದು ಲೂಮ್ಗೆ ಗಾಳಿಗೆ ಹಾಕ್ಬಿಟ್ಟು ರನ್ ಮಾಡೋಕ್ಕೋಸ್ಕರ ತೋರಿಸ್ತೀವಿ. ಗಾಳಿ ಹೇಗೆ ಬರುತ್ತೆ ನೋಡಿ, ಆ ಕಣ್ಕೆ ರೆಡಿ ಆದ್ಮೇಲೆ ನೋಡಿ ಈ ತರ ಬರುತ್ತೆ. ಈ ರೆಡಿ ಆದ್ಮೇಲೆ ಕಣ್ಕೆ ನೋಡಿ ಇದೇ ಕಣ್ಕೆ ಥ್ರೆಡ್ ರೇಷ್ಮೆ ಸಿಲ್ಕ್ ಎಲ್ಲ ಆಗಿರೋದು. ಅದನ್ನ ನಾವು ಈ ತರ ಲಾಳಿ ಇರುತ್ತಲ್ಲ ಲಾಳಿಗೆ ಹಾಕ್ಬಿಟ್ಟು ನಾವು ಮಧ್ಯದಲ್ಲಿ ರನ್ ಮಾಡ್ತಾ ಬರ್ತೀವಿ. ಸರ್ ಎಲ್ಲರೂ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಂದ್ಬಿಟ್ಟು ಹೇಳ್ತಾರೆ, ಬಟ್ ಯಾರು ತೋರಿಸಲ್ಲ. ಈ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದೀರಾ ನಮ್ಮ ಇಲ್ಲಿ. ಸರ್ ಏನ್ ಗೊತ್ತಾ, ಜನ ಎಕ್ಸ್ಪ್ಲೋರ್ ಮಾಡ್ಲಿ ಅಂತಾನೆ. ಈಗ ಆಲ್ರೆಡಿ ಇದೆಲ್ಲ ಯಾರಿಗೂ ಗೊತ್ತೂ ಇಲ್ಲ ಯಾವ ತರ ವೀವ್ ಆಗುತ್ತೆ. ನಾವೇನ್ ಕಡೆ ನೋಡಿ ನಾವ್ ಇಲ್ಲೇ ಓಪನ್ ಆಗಿ ಇಲ್ಲೇ ವೀವಿಂಗ್ ನಡೆಯುತ್ತೆ. ನಮ್ದು ಫ್ಯಾಕ್ಟ್ರಿ ಇಲ್ಲೇ ಇರುತ್ತೆ. ಶಾಪ್ ಅಷ್ಟೇ, ನಮ್ ಫ್ಯಾಕ್ಟ್ರಿ ಮೇಲ್ಗಡೆ ನಮ್ ಶಾಪ್ ಇರೋದು. ಬಂದು ಆರಾಮಾಗಿ ನೋಡ್ಬೋದು ಜನನು ಯಾವ ತರ ವೀವಿಂಗ್ ನಡೆಯುತ್ತೆ ನೋಡಿ. ಸರ್ ಬನ್ನಿ ನಮ್ಮ ಶಾಪ್ ವಿಸಿಟ್ ಮಾಡಿಸ್ತೀನಿ, ನಿಮಗೆ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ಇಲ್ಲಿ ಶಾಪ್ ಸರ್ ಇದು? ಹೌದು ಸರ್. ಇವಾಗ ಕೆಳಗಡೆ ಮಗ್ಗದಲ್ಲಿ ಸೀರೆ ಹೇಗೆ ಬರುತ್ತೆ ನೋಡಿದ್ರಿ, ಮಗ್ಗದಿಂದ ಬಂದ್ಮೇಲೆ ನಮ್ದೊಂದು ಚೆಕಿಂಗ್ ಯೂನಿಟ್ ಆಗುತ್ತೆ ಇಲ್ಲಿ, ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಕೆಳಗಡೆ ಮಗ್ಗದಲ್ಲಿ ನೀವು ಸೀರೆ ನೋಡಿದ್ರಲ್ಲ, ಅದು ಆಲ್ರೆಡಿ ಒಂದ್ಸಲಿ ರೆಡಿಯಾಗಿ ಬಂದು ಇಲ್ಲಿ ಚೆಕಿಂಗ್ ನಡೀತಾ ಇದೆ ಆಲ್ರೆಡಿ. ಅದನ್ನ ಈ ಚೆಕಿಂಗ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಇವಾಗ ಬ್ಲೀಚ್ ಪ್ರೋಸೆಸ್ ಕಳಿಸ್ಕೊಡ್ತೀವಿ. ಬ್ಲೀಚ್ ಇಂದ ನೆಕ್ಸ್ಟ್ ಡೈಯಿಂಗ್ ಪ್ರೋಸೆಸ್ ಹೋಗುತ್ತೆ. ಆಮೇಲೆ ಸಾರಿ ಫಿನಿಶಿಂಗ್ ಆಗಿ ಬರುತ್ತೆ ಸರ್. ಇವಾಗ ನೀವು ಇಲ್ಲೆಲ್ಲ ನೋಡ್ತಾ ಇದೀರಾ ಫುಲ್ ಕಂಪ್ಲೀಟ್ ಸ್ಟಾಕ್ಸ್ ಇದೆ ಸರ್. ನಮ್ಮ ಹತ್ರ ಏನಿಲ್ಲ ಅಂದ್ರೂ 5,000 to 6,000 ಸ್ಯಾರಿ ರೆಡಿ ಇದ್ದೇ ಇರುತ್ತೆ. ನೀವು ನೋಡ್ಬೋದು ಕಬೋರ್ಡ್ಸ್ ಅಲ್ಲೆಲ್ಲ ಆಲ್ರೆಡಿ ಸ್ಯಾರಿ ಸ್ಟಾಕ್ ಇದ್ದೇ ಇರುತ್ತೆ. ಹೋಲ್ಸೇಲ್ ಪರ್ಚೇಸ್ ಮಾಡೋರು ಬರ್ಬೋದು, ರಿಟೇಲ್ ಕಸ್ಟಮರ್ಸು ಬರ್ಬೋದು. ಸಿಂಗಲ್ ಸ್ಯಾರಿನೂ ಕೊಡ್ತೀವಿ ಸರ್ ನಾವು. ಸರ್ ಇದು ಬಂದು ಮಗ್ಗದಿಂದ ಬಂದಿರೋಂಥ ರಾ ಮೆಟೀರಿಯಲ್ ಸ್ಯಾರಿ. ಇದು ಮೈಸೂರು ಸಿಲ್ಕ್ ಕ್ರೇಪ್ ರಾ ಮೆಟೀರಿಯಲ್ ಸ್ಯಾರಿ. ಇದನ್ನೇನಾಗುತ್ತೆ ಅಂದರೆ ನಾವು ಡೈಯಿಂಗ್ ಪ್ರೋಸೆಸ್ ಕಳಿಸ್ತೀವಿ. ನೋಡಿ ಡೈಯಿಂಗ್ ಆದಮೇಲೆ ನೋಡಿ ಈ ಥರ ರೆಡಿ ಆಗುತ್ತೆ ಸಾರಿ. ಕಲರ್ ಆಗುತ್ತೆ, ಬಾಡಿಯಲ್ಲೇ ಒಂದು ಕಲರ್ ಮಾಡ್ಬೋದು, ಬಾರ್ಡರ್ ಒಂದು ಕಲರ್ ಆಗಿದೆ. ಇದು ನೋಡಿ ಇದೆಲ್ಲ ರಿಂಕಲ್ಸ್ ಇದೆ, ಇನ್ನೂ ಫಿನಿಶ್ ಆಗಿಲ್ಲ. ಫಿನಿಶ್ ಆದಮೇಲೆ ಸ್ಯಾರಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಸರ್, ಫಿನಿಶಿಂಗ್ ಆದಮೇಲೆ ಸ್ಯಾರಿ ಕಂಪ್ಲೀಟ್ ಈ ಥರ ರೆಡಿ ಆಗಿರುತ್ತೆ ಸರ್. ಮೈಸೂರು
ಫೈನಲ್ ಇದು ರೆಡಿ ಆಗಿದೆ ಸ್ಯಾರಿ ನೋಡಿ. ಇದರಲ್ಲಿ ರಿಂಕಲ್ ಇದೆ, ಇದು ಐರನಿಂಗ್ ಎಲ್ಲ ಆಗುತ್ತೆ. ಫಿನಿಶಿಂಗ್ ಆದಮೇಲೆ ಈ ಥರ ರೆಡಿ ಆಗುತ್ತೆ. ಇದರಲ್ಲಿ ನೋಡಿ ಕಂಪ್ಲೀಟ್ ಈ ಥರ ರೆಡಿ ಇರುತ್ತೆ ಸರ್ ಸ್ಯಾರಿ. ಸರ್ ನಿಮ್ಮ ಹತ್ರ ಯಾವೆಲ್ಲ ಸ್ಯಾರೀಸ್ ಇದೆ, ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಏನು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 5,000 ಅಂತ ಹಿಡಿದು ಸರ್ ಅಪ್ ಟು 50,000 ತನಕ ಸಿಗುತ್ತೆ ನಮ್ಮಲ್ಲಿ. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಇದೆಲ್ಲ 60 GSMs ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸ್ಯಾರೀಸ್ ಇಲ್ಲಿರೋದು ಅರೇಂಜ್ ಮಾಡಿರೋದು. ಓಕೆ. ಇದು ಬಂದು ನಿಮಗೆ 6,850 ಬರುತ್ತೆ ಸರ್. ಇದಕ್ಕಿಂತ ಸ್ವಲ್ಪ ಹೆವಿ ಬರುತ್ತೆ ಇದು ಸ್ಯಾರಿ. ಓಕೆ. ಮತ್ತೆ ಇನ್ನ ಏನೇನು ಕಲೆಕ್ಷನ್ಸ್ ಇದೆ ಅಂತ ನಾನು ತೋರಿಸ್ತಾ ಬರ್ತೀನಿ ಸರ್ ಒಂದೊಂದೇ ಸ್ಯಾರೀಸ್. ಓಕೆ ಸರ್. ನೀವು ನೋಡ್ಬೋದು ಸರ್, ಇದು ಸಾಲರಿಯಲ್ಲಿ ಬರುತ್ತೆ, ಇದು 3D ಕಾನ್ಸೆಪ್ಟ್, ಇದು ಹಾಂ ಹೆವಿ ಸ್ಯಾರಿ ಬರುತ್ತೆ ಇದು. ಓಕೆ ಸರ್. ಮತ್ತೆ ಅದೇ ಪ್ಯಾಟರ್ನ್ ಅಲ್ಲಿ ಮೈಸೂರು ಸಿಲ್ಕ್ ಪ್ಲೈನ್ ಅಲ್ಲಿ ಶೇಡೆಡ್ ಮಾಡಿಸಿರೋದು ಸರ್. ಇದು 4D ಡೈಯಿಂಗ್ ಬರುತ್ತೆ ಇದು. ಓಕೆ ಸರ್. ತುಂಬಾ ಯೂನಿಕ್ ಕಾನ್ಸೆಪ್ಟ್ ಇದೆಲ್ಲ. ಹಾಂ. ಮತ್ತೆ ಚೆಕ್ಸ್ ಪ್ಯಾಟರ್ನ್ ಅಲ್ಲೂ ಬರುತ್ತೆ. ಚೆಕ್ಸ್ ಅಲ್ಲೂ ನೋಡಿ ಶೇಡ್ ಮಾಡಿಸಿದೀವಿ, ಓಕೆ ಸರ್. ಮಲ್ಟಿ ಟೋನ್ ಇದೆಲ್ಲ. ಮತ್ತೆ ಬುಟ್ಟಾಸ್ ಬರುತ್ತೆ. ಮತ್ತೆ ತುಂಬಾ ಟ್ರೆಂಡಿಂಗ್ ಡಿಸೈನ್ ಸರ್, ಬೆಂಟೆಕ್ಸ್ ಮ್ಯಾಂಗೋ ಇದು 3D ಶೇಡ್ಸ್ ಅಲ್ಲಿ ಬರುತ್ತೆ, ಕಾಂಟ್ರಾಸ್ಟ್ ಬರುತ್ತೆ, ಸೆಲ್ಫ್ ಅಲ್ಲಿ ಬರುತ್ತೆ. ಓಕೆ. ಇದು ಬಂದು ಮೈಸೂರು ಸಿಲ್ಕ್ ಕ್ರೇಪ್ ಬ್ರೊಕೇಡ್ ಇದು ಹೆವಿ ಸ್ಯಾರಿ. ಇವಾಗ ಕಂಚಿಯಲ್ಲೆಲ್ಲ ಯಾವ ಥರ ಬರುತ್ತೆ ಅದೇ ಥರ ಮೈಸೂರು ಸಿಲ್ಕ್ ಬ್ರೊಕೇಡ್ ಇದು. ಇದು ಬಂದು ಆಫ್ ಆ್ಯಂಡ್ ಆಫ್ ಇದು ಚೆಕ್ಸ್ ಬುಟ್ಟ ಬರುತ್ತೆ ಇದು. ಓಕೆ ಸರ್. ರಿಚ್ ಪಲ್ಲು ಬರುತ್ತೆ ಇದು ಸರ್. ಇದು ಕೂಡ ಹೆವಿ ಸ್ಯಾರಿ ಬರುತ್ತೆ ಇದು. ಇದು ಬಂದು ಬೆಂಟೆಕ್ಸ್ ಪ್ಲಸ್ ಪ್ಲೈನ್ ಬರುತ್ತೆ ಬಾಡಿ. ಇದು ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ, ನೀವು ನೋಡ್ಬೋದು. ಸೇಮ್ KSIC ಪ್ಯಾಟರ್ನ್ ತರ ಬರುತ್ತೆ. ಓಕೆ ಸರ್. ನಮ್ದು ಏನಂದ್ರೆ ಪ್ಯೂರ್ ಜರಿ ಬರಲ್ಲ ಸರ್, ಹಾಂ. ಇದು ಇಮಿಟೇಷನ್, ಇದು ಹಾಂ. ಸಿಲ್ಕ್ ಫಾಸ್ಟ್ ಜರಿ ಇದು. ಓಕೆ. KSIC ಅಲ್ಲಿ ಮಾತ್ರ ಪ್ಯೂರ್ ಜರಿ ಸಿಗೋದು. ಬಟ್ಟೆ ಎಲ್ಲ ಪ್ಯೂರೇ ನಿಮ್ಗೆ. ಇದು ರೇಷ್ಮೆ 100% ಪ್ಯೂರ್ ಸ್ಯಾರಿ. ಜರಿ ಮಾತ್ರ ನಿಮ್ಮ ಜರಿ ಮಾತ್ರ ಟೆಸ್ಟೆಡ್ ಜರಿ ಸರ್. ಬ್ರೊಕೇಡ್ಸ್ ಅಲ್ಲಿ ಸಿಗುತ್ತೆ. ಹಾಂ. ಹೆವಿ ಸ್ಯಾರೀಸ್ ಇದೆಲ್ಲ. ಆಲ್ ಓವರ್ ಬುಟ್ಟ ಬರುತ್ತೆ ನೋಡಿ, ಈ ಥರ ಬೆಂಟೆಕ್ಸ್ ಬಾರ್ಡರ್ ಬುಟ್ಟ ಬರುತ್ತೆ. ಕಂಪ್ಲೀಟ್ ಬುಟ್ಟ ಬರುತ್ತೆ. ಕಂಪ್ಲೀಟ್ ಬುಟ್ಟ ಸರ್. ರಿಚ್ ಪಲ್ಲು ಬರುತ್ತೆ, ಹಾಂ. ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಇದರಲ್ಲಿ ಚೆಕ್ಸ್ ಅಲ್ಲಿ ನೀವು ನೋಡ್ಬೋದು ಮ್ಯಾಂಗೋ ವಿತ್ ಪಿಕಾಕ್ ಬುಟ್ಟಾನೂ ಬರುತ್ತೆ ಸರ್. ಓಕೆ. ಡಿಸೈನರ್ ಬೇರೆ ಇದೆಲ್ಲ ವಿತ್ ಮ್ಯಾಂಗೋ ಪಿಕಾಕ್ ಬುಟ್ಟಾನೂ ಬರುತ್ತೆ. ಓಕೆ ಸರ್. 150 to 200 ಡಿಸೈನ್ಸ್ ಇದೆ ಸರ್ ನಮ್ಮ ಹತ್ರ. ಒಂದೊಂದು ಫುಲ್ ಯೂನಿಕ್ ಆಗಿರುತ್ತಲ್ಲ ಸರ್? ಹೌದು ಸರ್, ಡಿಫ್ರೆಂಟ್ ಡಿಸೈನ್ಸ್, ಡಿಫ್ರೆಂಟ್ ಕಾಂಬಿನೇಷನ್ಸ್ ಸಿಗುತ್ತೆ. ಓಕೆ. ಡಿಫ್ರೆಂಟ್ ಕಲರ್ಸ್ ಇದೆ. ಡಿಫ್ರೆಂಟ್ ಸರ್, ಹೊಸ ಕಲರ್ಸ್ ಎಲ್ಲ ಮಾಡಿಸ್ತಾನೆ ಇರ್ತೀವಿ. ಹಾಂ. ಇದು ತುಂಬಾ ಟ್ರೆಂಡಿಂಗ್ ಇರುವಂತ ಸ್ಯಾರಿ ಸರ್. ಇದು ಗಂಡ ಬೇರುಂಡ ಬಾರ್ಡರ್ ಇದು. ಓಕೆ. ಇದರಲ್ಲಿ ಸೆಲ್ಫ್ ಕಲರ್ಸ್ ಬರುತ್ತೆ, ಕಾಂಟ್ರಾಸ್ಟ್ ಬರುತ್ತೆ. ಇದೆಲ್ಲ 120 to 130 GSMs ಬಟ್ಟೆ ಇದೆಲ್ಲ. ಇದು ಸಾಲರಿ ಬರುತ್ತೆ, ಇದು ಡಬಲ್ ಸೈಡ್ ಲಾಂಗ್ ಬಾರ್ಡರ್ ಬರುತ್ತೆ. ಹಾಂ. ಮತ್ತೆ ಮೈಸೂರು ಸಿಲ್ಕ್ ಅಲ್ಲಿ ಪ್ರಿಂಟೆಡ್ ಮಾಡಿಸ್ತೀವಿ ಸರ್, ಅದನ್ನು ತೋರಿಸ್ತೀನಿ. ಪ್ರಿಂಟೆಡ್ ಬರುತ್ತೆ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲಿ, ನೀವು ನೋಡ್ಬೋದು. ಎಲ್ಲ ಪ್ರಿಂಟೆಡ್ ಸರ್. ಇದು ಕಲಂಕಾರಿ ಪ್ರಿಂಟ್ಸ್ ಇದೆಲ್ಲ. ಅದರಲ್ಲಿ 3 part ಚೆಕ್ಸ್ ತರ ಬರುತ್ತೆ, ನೀವು ನೋಡ್ಬೋದು. ಇದು ಓಕೆ ಡಿಸೈನು ನೋಡಿ, ಕಾಂಬಿನೇಷನ್ ಅಷ್ಟೇ ಎಷ್ಟು ಯೂನಿಕ್ ಆಗಿದೆ ಇದು. ಮತ್ತೆ ಕಂಚಿ ಸ್ಯಾರಿನೂ ತೋರಿಸ್ತೀನಿ ಸರ್ ನಾನು ನಿಮಗೆ. ನಮ್ಮಲ್ಲಿ ಸಿಗೋವಂಥದ್ದು ಮದುವೆಗಾಗಿರ್ಬೋದು, ರಿಸೆಪ್ಷನ್ ವೇರು, ಬ್ರೈಡಲ್ ಕಲೆಕ್ಷನ್ಸು, ಎಲ್ಲ ಥರ ಸ್ಯಾರೀಸು ಸಿಗುತ್ತೆ ಸರ್. ಓಕೆ ಸರ್. ನೋಡಿ ಕಂಚಿ ಹ್ಯಾಂಡ್ಲೂಮ್, ಇದು ಪಕ್ಕಾ ಹ್ಯಾಂಡ್ಲೂಮ್ ಸ್ಯಾರಿ ಇದು. ನಮ್ಮ ಅಂಗಡಿನೇ ತುಂಬ ಅಂಗಡಿಗಳು ಸಪ್ಲೈ ಆಗುತ್ತೆ. ಇದು ಬಂದು ಬ್ರೈಡಲ್ ವೇರ್, ಇದು ಟಿಶ್ಯೂ, ಇದು ಮದುವೆ ಸೀರೆಗಳಿಗೂ ಬರ್ಬೋದು, ನಮ್ಮ ಹತ್ರ ಸಿಗುತ್ತೆ. ಓಕೆ ಸರ್. ಮತ್ತೆ ಇನ್ನೊಂದು ಯೂನಿಕ್ ಒಂದು ಮಾಡಿಸಿದ್ದೀವಿ ಸರ್, ನಿಮಗೆ ತೋರಿಸ್ತೀನಿ. ಕಂಚಿಯಲ್ಲಿ ಪ್ರಿಂಟೆಡ್ ಮಾಡಿಸಿದ್ದೀವಿ ಇವಾಗ. ಕಂಚಿಯಲ್ಲೇ ಪ್ರಿಂಟೆಡ್ ತುಂಬ ಡಿಫ್ರೆಂಟ್ ಕಾಂಬಿನೇಷನ್ ಥರ ಬರುತ್ತೆ. ಇದು ನೋಡ್ಬೋದು, ನೀವು ನೋಡ್ಬೋದು. ಆಲ್ ಓವರ್ ಬಾಡಿ ಪ್ರಿಂಟ್ ಆಗಿರುತ್ತೆ ಇದರಲ್ಲಿ. ಓಕೆ ಸರ್. ರಿಚ್ ಪಲ್ಲು ಬರುತ್ತೆ, ವಿತ್ ಬ್ಲೌಸು ಬರುತ್ತೆ ಸರ್. ಪ್ಲೈನ್ ಬ್ಲೌಸ್ ಬರುತ್ತೆ, ಆಲ್ ಓವರ್ ಬಾಡಿ ಪ್ರಿಂಟೆಡ್ ಬರುತ್ತೆ ಇದರಲ್ಲಿ. ಎಲ್ಲ ಬ್ರೈಡಲ್ ಸರ್ ಇದು? ಸರ್ ನೀವು ನೋಡ್ಬೋದು, ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸ್. ಇದೆಲ್ಲ ಸಿಲ್ವರ್ ಜರಿಯಲ್ಲಿ ಬರುತ್ತೆ, ಗೋಲ್ಡಲ್ಲಿ ಬರುತ್ತೆ. ನೀವು ನೋಡ್ಬೋದು, ತುಂಬ ಯೂನಿಕ್ ಡಿಸೈನ್ಸ್ ಇದೆಲ್ಲ. ಎಲ್ಲ ಫುಲ್ ಯೂನಿಕ್ ಆಗಿದೆ. ಹೌದು ಸರ್. ಸಿಲ್ವರ್ ಜರಿಯಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ. ಒಂದೊಂದು ಸಾರಿನೂ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ ಸರ್ ನಾವು. ಓಕೆ. ಸಿಂಗಲ್ ತೊಗೊಂಡ್ರೆ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತೀವಿ ಸರ್. ಸರ್ ನಮ್ಮಲ್ಲಿ ಗಿಫ್ಟಿಂಗ್ ಪರ್ಪಸ್ಗೋಸ್ಕರನೂ ಸ್ಯಾರಿ ಸಿಗುತ್ತೆ ಸರ್. ಸ್ಟಾರ್ಟಿಂಗ್ ರೇಂಜ್ ಅದೆಲ್ಲ 1000 ಇಂದ ಸ್ಟಾರ್ಟಿಂಗ್ ಇದೆ. ಓಕೆ. ಅಪ್ ಟು ನಿಮ್ಗೆ ಇದ್ರಲ್ಲಿ 5000 ತನಕ ಸಿಗುತ್ತೆ. ಇದೆಲ್ಲ ಸೆಮಿ ಸಿಲ್ಕ್ಸ್ ಇದೆಲ್ಲ, ಗಿಫ್ಟಿಂಗ್ ಪರ್ಪಸ್ ಸ್ಯಾರೀಸ್ ಇದೆಲ್ಲ. ಓಕೆ. ಇವಾಗ ರಿಟರ್ನ್ ಗಿಫ್ಟ್ ಕೊಡೋದು, ಪ್ಯೂರ್ ಸಿಲ್ಕ್ ಜೊತೆ ಕೇಳಿದ್ರೆ ನೋಡಿ, ಅದಕ್ಕೆಲ್ಲ ಇದೆ. ಸೆಮಿ ಇದೆ, ಬನಾರಸ್ ಥರ ಸ್ಟೈಲಲ್ಲಿ ಇದೆ. ಓಕೆ. ಅಪ್ ಟು 5 ತನಕ ಸಿಗುತ್ತೆ ಸರ್ ಸೆಮಿ. ಅಪ್ ಟು 5 ವರೆಗೂ ಇದೆಯಲ್ಲ ಸರ್? 5 ವರೆಗೂ ಇದೆ. 1 ಇಂದ ಸ್ಟಾರ್ಟ್ ಆಗಿ 1000 ಇಂದ 5000 ತನಕ ಸಿಗುತ್ತೆ. ಯಾವುದೇ ಶುಭ ಕಾರ್ಯಕ್ಕಾಗಿರ್ಬೋದು, ಮದುವೆ ಆಗಿರ್ಬೋದು, ಇಲ್ಲ ಗಿಫ್ಟಿಂಗ್ ಪರ್ಪಸ್ ಆಗಿರ್ಬೋದು, ನಿಮಗೆ ಸಿಂಗಲ್ ಸ್ಯಾರಿ ಬೇಕಾದರೂ ಬನ್ನಿ, ಬಲ್ಕಲ್ಲೂ ಕೊಡ್ತೀವಿ. ಮತ್ತು ಶಾಪ್ ಇರೋರು ಬರ್ಬೋದು ನಮ್ಮ ಹತ್ರ. ನಿಮ್ಗೆಲ್ಲ ಥರ ವೆರೈಟಿ ಸ್ಯಾರೀಸ್ ನಮ್ಮ ಹತ್ರ